SK ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಇವತ್ತು ದಿನ ನಮ್ಮ ಧೀಮಂತ ನಾಯಕರಾದಂಥ SM ಕೃಷ್ಣ ಸಾಹೇಬ್ರವರು ಇವತ್ತು ಬೆಳಗ್ಗೆ 2:45ಕ್ಕೆ ಅಗಲೀಕರಣ ಆಗಿದ್ದಾರೆ. ನಿಜವಾಗಿ ನಮ್ಮ ರಾಜ್ಯಕ್ಕೆ ಅಲ್ಲ, ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಘಾತವಾಗಿದೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಹೆಚ್ಚಿಗೆ ಇದಾಗಿದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ 1962ರಿಂದ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆಗಿದ್ರು, MP ಆಗಿದ್ರು, ಪಾರ್ಲಿಮೆಂಟ್ ಮಿನಿಸ್ಟರ್ ಆಗಿದ್ರು, ವಿದೇಶಾಂಗ ಸಚಿವರಾಗಿದ್ದರು, ಗವರ್ನರ್ ಆಗಿದ್ದರು. ನಿಜವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಂದು ದೊಡ್ಡ ಪಿಲ್ಲರ್ ಹಂಗಿದ್ರು. ಇವತ್ತು ನಮ್ಮನ್ನೆಲ್ಲ ಅವರು ಬಿಟ್ಟು ಅಗಲೀಕರಣ ಆಗಿದ್ದಾರೆ. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮುಳಬಾಗಿಲು ತಾಲೂಕು ಕಿಸಾನ್ ಘಟಕದಿಂದ ನಮ್ಮ ಶೇಷಣ್ಣ ಆಗ್ಬೋದು, ನಮ್ಮ ಸೀನಪ್ಪ ಆಗ್ಬೋದು, ನಮ್ಮ ಮಾರಪ್ಪ ಆಗ್ಬೋದು, ನಮ್ಮ ತೋಡಿ ಶಿವಣ್ಣ ಆಗ್ಬೋದು, ನಮ್ಮ ರಾಧಾಕೃಷ್ಣ ಆಗ್ಬೋದು, ನಮ್ಮ ಐದ್ಲಾಪುರ ಅಶೋಕ್ ಆಗ್ಬೋದು, ನಮ್ಮ ಕಲೀಲ್ ಆಗ್ಬೋದು, ನಮ್ಮ ಮಂಜುನಾಥ್ ಅವರಾಗ್ಬೋದು, ನಮ್ಮ ರಾಧನ್ ಆಗ್ಬೋದು. ನಿಜವಾಗಿ ಎಲ್ಲ ನಾವೆಲ್ಲ ಸೇರಿ ಇಲ್ಲಿ ಶ್ರೀನಿವಾಸ ಸರ್ಕಲಲ್ಲಿ ಅವ್ರಿಗೊಂದು ಶ್ರದ್ಧಾಂಜಲಿ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೀವಿ. ನಿಜವಾಗಿ ಇದೊಂದು ನಮಗೊಂದು ದುಃಖವಾದಂಥ ಸಂಗತಿ ಆಗಿರೋದ್ರಿಂದ ನಾವೆಲ್ಲರೂ ನಮ್ಮ ದಿವಂಗತ SM ಕೃಷ್ಣರಾಜ ಸಾಹೇಬ್ರಿಗೆ ನಾವು ಹೃದಯಪೂರ್ವಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ ಅಂತ ಹೇಳಿ ತಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ದಿವಸ ಇಡೀ ದೇಶವೇ ದುಃಖದ ಭರಿತ ಆದಂಥ ದಿನ ಇವತ್ತು. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ಮುತ್ಸದಿ ರಾಜಕಾರಣಿಗಳಾಗಿದ್ದಂತಹ ನಮ್ಮ ಶ್ರೀಮಾನ್ SM ಕೃಷ್ಣ ಸಾಹೇಬರು ಬೆಳಗಿನ ಜಾವ ಇವತ್ತು 2:30ಕ್ಕೆ ನಿಧನರಾಗಿರ್ತಾರೆ. ಅವರ ಆತ್ಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಸಾರ್ವಜನಿಕರಿಂದ ಅವರಿಗೆ ಸಂತಾಪವನ್ನು ಕೋರುತ್ತಾ ಅವರ ಆತ್ಮಕ್ಕೆ ಶಾಂತಿ ತರಲಿ ಅಂತ, ಆ ದುಃಖವನ್ನು ಆ ಭಗವಂತನ ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ನಾವೆಲ್ಲ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರೆಲ್ಲರೂ ಸಹ ಭಾಗಿಯಾಗಿರ್ತಾರೆ. ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಭೆಗೆ ನಿರ್ಣಯವನ್ನು ಹೇಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.